ಸತತವಾಗಿ ವಿಧಾನಸಭಾ ಚುನಾವಣೆಗಳಲ್ಲಿ ಪರಾಭವಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಹಪಾಪಿ ಹೊತ್ತು ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಏನಿತ್ತು ಅದರಲ್ಲೂ ಕೂಡ ಅವರು ಯಶಸ್ಸು ಕಾಣೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನೇನು ಬಿಹಾರ್ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಬಿಹಾರದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮತ್ತೆ ಎನ್ಡಿಎ ಕೂಟ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಇವೆಲ್ಲವೂ ಕೂಡ ಖಾತ್ರಿ ಆದ್ಮೇಲೆ ಇಡೀ ದೇಶದಲ್ಲಿ ಒಂದು ರೀತಿ ಗೊಂದಲವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇವತ್ತು ಚುನಾವಣಾ ಆಯೋಗದ ದುರ್ಬಳಕೆ ಆಗಿದೆ, ಮಹಾರಾಷ್ಟ್ರದಲ್ಲೂ ಆಗಿದೆ, ದೇಶದ ಬೇರೆ ರಾಜ್ಯಗಳಲ್ಲೂ ಆಗಿದೆ, ಕರ್ನಾಟಕದಲ್ಲೂ ಆಗಿದೆ ಅಂತ ಹೇಳಿತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣಾ ಅಕ್ರಮಗಳು ನಡೆದಿದೆ, ಚುನಾವಣಾ ಕಮಿಷನ್ ಅನ್ನು ದುರುಪಯೋಗ ಮಾಡಿಕೊಂಡಿದೆ ಬಿಜೆಪಿ ಅಂತೇಳಿ ಈ ರೀತಿ ಒಂದು ಆರೋಪ ಮಾಡಿಕೊಂಡು ಒಂದು ಅಪಪ್ರಚಾರವನ್ನು ಮಾಡಿಕೊಂಡು ದೇಶದಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಹೊರಟಿದೆ. ಅವ್ರಿಗೊಂದು ರೀತಿ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ ಬಹಳ ಪ್ರೀತಿ. ಆ ಪ್ರೀತಿಗೆ ಎರಡು ಕಾರಣ ಇದೆ. ನಾವು ಹೇಳ್ತಾ ಇದ್ದೀವಿ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಮುಂದೆ ಹೋದಾಗ ಯಾವುದೇ ಕಾರಣಕ್ಕೂ ನೀವು ಕಾಂಗ್ರೆಸ್ ಪಕ್ಷದವ್ರನ್ನ ನಂಬೇಡಿ, ನೀವೇನಾರು ಅವ್ರು ನಂಬ್ಕೊಂಡು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದ್ರೆ ನಮ್ಮ ರಾಜ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಎಟಿಎಂ ಆಗಿ ಪರಿವರ್ತನೆ ಆಗ್ತದೆ, ಅವರ ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಡೋದಕ್ಕೋಸ್ಕರ ಕರ್ನಾಟಕವನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ ನಾವು ಹೇಳ್ತಾ ಇದ್ವಿ. ಇವತ್ತು ನೋಡಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ಬೆಲೆ ಏರಿಕೆ ಮುಖೇನ ಇವತ್ತು ರಾಜ್ಯದ ಜನರ ಮೇಲೆ ಬರೆ ಎಳಿತಕ್ಕಂಥ ಕೆಲಸವೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಒಂದು ರೀತಿ ರಾಹುಲ್ ಗಾಂಧಿ ಅವರಿಗೆ ದೇಶದ್ರೋಹಿಗಳಿಗೆ ಒಂದು ರೀತಿ ಕರ್ನಾಟಕ ಅಂತ ಹೇಳಿದ್ರೆ ಸ್ವರ್ಗ ಆದ್ರೆ, ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಒಂದು ರೀತಿ ಕರ್ನಾಟಕ ಅಂತ ಹೇಳಿದ್ರೆ ಬಹಳ ಪ್ರೀತಿ. ಕರ್ನಾಟಕದ ಜನತೆ ಮೇಲಲ್ಲ, ಇಲ್ಲಿವ್ರಿಗೆ ಎಲ್ಲ ರೀತಿ ವ್ಯವಸ್ಥೆಗಳು ಚೆನ್ನಾಗ್ತಾ ಇದೆ, ದೆಹಲಿಗೆ ಎಲ್ಲ ರೀತಿ ವ್ಯವಸ್ಥೆಗಳು ತಲುಪ್ತಿದೆ ಅನ್ನೋ ಕಾರಣ ಈಗ ನಾಡಿದ್ದು ಮತ್ತೆ ನಾಳೆ ದಿನ ಮತ್ತೆ ಬರ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿಕೊಂಡು, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿಕೊಂಡು ಒಂದು ಅಪಪ್ರಚಾರ ಮಾಡಬೇಕು ಅಂತೇಳಿ ಒಂದು ಷಡ್ಯಂತ್ರವನ್ನು ರೂಪಿಸ್ಕೊಂಡು ನಾಳೆ ಮತ್ತೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಪ್ರತ್ಯುತ್ತರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೂಡ ಸಜ್ಜಾಗಿದ್ದೇವೆ, ಅದು ಬೇರೆ ಪ್ರಶ್ನೆ. ಆದ್ರೆ ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಇವತ್ತು ಕಾಂಗ್ರೆಸ್ ಪಕ್ಷದವರು ಒಂದು ರೀತಿ ದೇಶದ್ರೋಹಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ದೇಶದ್ರೋಹಿಗಳು ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ಬರೀ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಮಾಜಗಳ ಮಧ್ಯೆ ವಿಷ ಬೀಜವನ್ನು ಬಿತ್ಕೊಂಡು ರಾಜ್ಯದಲ್ಲಿ ದೇಶದಲ್ಲಿ ಒಂದು ರೀತಿ ಅಶಾಂತಿಯನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಇವತ್ತು ಆಗ್ತಾ ಇದೆ. ಇವೆಲ್ಲವನ್ನೂ ಕೂಡ ನಾವು ಬರೋದಿಂದಲೇ ನಾವೆಲ್ಲರೂ ಕೂಡ ಇದನ್ನ ಮೆಟ್ಟಿ ನಿಲ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರ ನೇತೃತ್ವದಲ್ಲೂ ಕೂಡ ಈಗ ಆಗಬೇಕಾಗಿದೆ. ನಾನೇ ಸಂದರ್ಭ ಹೇಳ್ತಕ್ಕಂಥದ್ದು, ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಸಂದರ್ಭದಲ್ಲಿ ನಾವೇನಿದ್ದೇವೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರ ಅಪೇಕ್ಷೆಯಂತೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಕೇವಲ ಶಾಲಾ ಕಾಲೇಜುಗಳಿಗೆ ಸೀಮಿತ ಆಗದೇನೆ ಗ್ರಾಮ ಪಂಚಾಯತಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಗರ ಪ್ರದೇಶಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ, ಎಲ್ಲ ಊರು ಕೇರಿಗಳಲ್ಲಿ ನಮ್ಮ ಈ ಸ್ವಾತಂತ್ರ್ಯೋತ್ಸವ ಒಂದು ಹಬ್ಬ ಅಂತ ನಾವೇನು ಭಾವಿಸಿದ್ದೇವೆ. ಈ ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಆಗಸ್ಟ್ 12ರಿಂದ 14ರವರೆಗೆ ಬಹುಶಃ ಮಹಿಳಾ ಮೋರ್ಚಾಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ. ಏನು ನಮ್ಮ ಸ್ಮಾರಕಗಳಿದ್ದಾವೆ, ವೀರ ಯೋಧರ ಸ್ಮಾರಕಗಳಿದ್ದಾವೆ, ಅವನ್ನೆಲ್ಲವೂ ಕೂಡ ಸ್ವಚ್ಛಪಡಿಸ್ತಕ್ಕಂಥದ್ದು. ಕೇವಲ ಮಹಿಳಾ ಮೋರ್ಚಾಗಷ್ಟೇ ಅಲ್ಲ, ನಮ್ಮ ಎಲ್ಲಾ ಮೋರ್ಚಾಗಳು ಕೂಡ ಅದಕ್ಕೆ ಕೈ ಜೋಡಿಸಬೇಕು. ಪುಷ್ಪ ನಮನವನ್ನು ಕೂಡ ಸ್ವಚ್ಛತಾ ಕೆಲಸವನ್ನು ಕೂಡ ಮಾಡಬೇಕು. ಪುಷ್ಪ ನಮನವನ್ನು ಸಲ್ಲಿಸಿ ಗೌರವ ಸಲ್ಲಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಆಗಸ್ಟ್ 14ರಿಂದಲೇ ನಾವು
ಪ್ರತಿಯೊಬ್ಬ ಕಾರ್ಯಕರ್ತರ ಮನೆಯ ಮೇಲೆ ತ್ರಿವರ್ಣ 15 ತಾರೀಕು ತ್ರಿವರ್ಣ ಧ್ವಜವನ್ನ ಹಾರಿಸುವಂತ ಕೆಲಸ ಮಾಡಬೇಕು. ಮತ್ತೆ ಅದೇನು ಕಟ್ಟುನಿಟ್ಟುಗಳಿದ್ದಾವೆ ನಮಗೆಲ್ಲವೂ ಕೂಡ ಗೊತ್ತಿದೆ. ಅದೆಲ್ಲ ನಿಯಮಗಳನ್ನ ಪಾಲನೆ ಕೂಡ ಮಾಡಬೇಕು. ನಮ್ಮ ಕಾರ್ಯಕರ್ತರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮನೆಯ ಮೇಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸೋದ್ರ ಮುಖೇನ ಒಂದು ಅರ್ಥಪೂರ್ಣವಾಗಿ ಒಂದು ಸಂಭ್ರಮದಿಂದ ನಾವು ಸ್ವಾತಂತ್ರ್ಯೋತ್ಸವವನ್ನ ಆಚರಣೆ ಮಾಡಬೇಕು ಅಂತೇಳಿ ನಾವಿತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆಯನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ನಾವು ಈ ಒಂದು ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಮಾಡಬೇಕು. ಪ್ರತಿಯೊಂದು ಬೂತ್ನಲ್ಲೂ ಸಹ ಯಾವ ಒಂದು ಬೂತ್ನಲ್ಲೂ ಕೂಡ ತಪ್ಪಬಾರದು. ಆ ರೀತಿ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಇದನ್ನ ಯಶಸ್ವಿಯಾಗಿ ತ್ರಿವರ್ಣ ಧ್ವಜವನ್ನು ಹಾರಿಸೋದ್ರ ಮುಖೇನ ಇಡೀ ದೇಶದಲ್ಲೇ ಕರ್ನಾಟಕ ಮೊದಲ ರಾಜ್ಯ ಆಗಬೇಕು. ಆ ರೀತಿ ಯಶಸ್ವಿಯಾಗಿ ನಾವು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ